ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನೇನಾಗಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ವಜ್ರೇಶ್ವರಿ ಫೋನಿನಲ್ಲಿ ರಚನಾ ಚಿಕ್ಕಪ್ಪಂಗೆ ಹೇಳ್ತಿರ್ತಾಳೆ, ನೀನು ರಚನನ ಹೆಂಗಾರು ಮಾಡಿ ಕರ್ಕೊಂಬರಲೇಬೇಕು, ಇಲ್ಲ ನಾನು ಅದನ್ನು ಕರ್ಕೊಂಬರೋಕ್ಕಾಗಲ್ಲ, ನನ್ನ ಕೈಲಿ ಇದನ್ನು ಮಾಡೋದಕ್ಕಾಗಲ್ಲ, ಅತ್ತಿಗೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವರಪ್ಪ ಹೇಳ್ತಾನೆ. ಅದಕ್ಕೆ ಅವಳು ಇಲ್ಲ, ನಿನ್ನ ಮಾತು ಕೇಳ್ತಾಳೆ, ಹೋಗಿ ಕರ್ಕೊಂಬ ಅಂತ ಹೇಳ್ದೆ ತಾನೆ, ಬಾಯಿ ಮುಚ್ಕೊಂಡು ಕರ್ಕೊಂಬ ಅಂತ ಹೇಳ್ತಾ ಇದ್ದೀನಲ್ಲ, ಕರ್ಕೊಂಬ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ ಚಿಕ್ಕಪ್ಪ ಇಲ್ಲ, ನನ್ನ ಕೈಲಾಗಲ್ಲ, ನಾನು ಕರ್ಕೊಂಬರಲ್ಲ, ನೀವು ಇದೇನಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಹಂಗೇನಾದರೆ ಅವಳು ನನ್ನ ಕೆಲ್ಸಕ್ಕೆ ಬಾರದಲ್ಲಿ ಹೋದರೆ ಅವಳನ್ನ ಸಾಯಿಸೋಕ್ಕೂ ನಾನು ಹೇಸಲ್ಲ ಅಂತ ವಜ್ರೇಶ್ವರಿ ಹೇಳ್ತಾಳೆ. ಅದಕ್ಕೆ ಚಿಕ್ಕಪ್ಪ ಹೇಳ್ತಾನೆ, ಹಂಗೇನಾದ್ರು ಸಾಯಿಸೋಕ್ಕೂ ಮುಂಚೆ ನಿಮ್ಮ ತಲೆ ನಾನು ಕತ್ತರಿಸ್ತೀನಿ ಅಂತ ಹೇಳ್ತಾನೆ. ವಜ್ರೇಶ್ವರಿ ಕೋಪ ಬಂದು ಬಾಗಿಲ ಮೇಲೆ ಕೈ ಇಡ್ತಾಳೆ. ಅದನ್ನು ನೋಡಿಬಿಟ್ಟು ರಚನಾ ಚಿಕ್ಕಪ್ಪ ಹೊರಟೋಗ್ತಾನೆ. ಇಲ್ಲಿ ಜೀವ ಫೋನ್ ಮಾಡಿ ಕೃಷ್ಣ ಹತ್ರ ಕೇಳ್ತಾನೆ, ಅಡುಗೆ ಮಾಡಿದಾರ ರಚನಾ, ಅಡುಗೆ ಮಾಡಿದಾರ ಅಂತ. ಅಡುಗೆ ಮಾಡಿದ್ದಾರೆ, ಎಲ್ಲನೂ ನಿಮಗೋಸ್ಕರ ರೆಡಿ ಮಾಡಿಟ್ಟಿದ್ದಾರೆ, ನೀವು ಬರೋದಷ್ಟೇ ಬಾಕಿ ಬೇಬಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಬೇಬಿ, ನಿಮ್ಮ ಬಟ್ಟೆನೂ ಒಗ್ದಿದ್ದಾರೆ, ನಿಮ್ಮ ಶರ್ಟೆಲ್ಲ ಅವ್ರ ಕೈಯಾರೇನೂ ಒಗ್ದಿದ್ದಾರೆ. ಏನೋ ನನ್ನ ಬಟ್ಟೆ ಒಗ್ದಿದ್ದಾರಾ? ನೀನು ನಿಜ ಹೇಳ್ತಿದ್ದೆ ಬೇಬಿ? ಹ್ಞೂ ಬೇಬಿ, ನಿಜವಾಗ್ಲೂ ನೀನು ಬಟ್ಟೆ ಒಗ್ದಿದ್ದಾರೆ ಅಂತ. ಏನೋ ಮಾಡಿದ್ದೀರಾ ಅಂದ್ಬಿಟ್ಟು ತಕ್ಷಣ ನಾನು ಮನೆಗೆ ಬರ್ತೀನಿ ಅಂತೇಳಿ ಫೋನ್ ಇಡ್ತಾನೆ. ಬಾಲಂಗೆ ಬಾರೋ ಬೇಗ ಮನೆಗೆ ಹೋಗಬೇಕು ಅಂದಾಗ, ಇರೋ ಅವ್ರು ಮಾಡಿರ್ತಾರಲ್ಲ, ಬಾಯಿ ಮುಚ್ಕೊಂಬಾರೋ ಅಂತ ಹೇಳ್ಕೊಂಡು ಹೋಗ್ತಾನೆ. ಇಲ್ಲಿ ರಚನಾ ಚಿಕ್ಕಮ್ಮ ರಚನ ಹತ್ರ ಮಾತಾಡ್ಕೊಂಡು ಮನೆಗೆ ಬರ್ತಾರೆ. ನೀನೇನೋ ಮಾತಾಡಬೇಡ ಆರ್ತಿ, ನಾನು ಹೋಗಿ ಅದಕ್ಕೆ ಹತ್ರ ಮಾತಾಡ್ತೀನಿ ಅಂತ ತೇಜ ಹೋಗ್ತಾನೆ. ತೇಜ ಹೇಳ್ತಾನೆ, ಅದಕ್ಕೆ ನಾವು ತುಂಬ ಕೇಳಿದ್ವಿ, ಅವಳನ್ನ ರಚನಾ ಬರಲ್ಲ ಅಂತ ಹೇಳಿದ್ಲು. ಹಾಗಾಗಿ ಹಂಗೆ ಆರ್ತಿ ಅವಳು ಕಾಲಿಗೆ ಬಿದ್ರೂ ಅವಳು ಇಲ್ಲ ನಾನು ಬರಲ್ಲ ಅಂತ ಒಂದೇ ಮಾತಿಗೆ ಹೇಳ್ಬಿಟ್ಲು. ಅದಕ್ಕೆ ಅವಳು ಬರಲ್ಲ ಅಂತ ವಜ್ರೇಶ್ವರಿಗೆ ತೇಜ ಹೇಳ್ತಾನೆ. ವಜ್ರೇಶ್ವರಕ್ಕೆ ಕೋಪ ಮಾಡಿಕೊಂಡು ಬರಲ್ಲ ಅಂತ ಅಂದ್ಲ, ಅವಳನ್ನ ಏನಾದ್ರು ಒಂದು ಮಾಡೇ ಮಾಡ್ತೀನಿ ನಾನು ಅಂತ ವಜ್ರೇಶ್ವರಿ ಅನ್ಕೋತಾಳೆ. ಅಲ್ಲಿ ಕೃಷ್ಣ ಹಾಲಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಜೀವ ಮತ್ತು ಬಾಲ ಬರ್ತಾರೆ. ಬಾಲ ಬಂದಾಗ ನನ್ನ ಬಟ್ಟೆಯಲ್ಲಿದೆ, ನಾನು ಫಸ್ಟ್ ನನ್ನ ಬಟ್ಟೆ ನೋಡಬೇಕು ಅಂತ ಮೇಲೆ ಹೋಗೋಕ್ಕೆ ಜೀವ ಹೋಗ್ತಾನೆ. ಅದಕ್ಕೆ ರಚನಾ ಇರಿ, ಬಟ್ಟೆನ ಅಲ್ಲೇ ಇರುತ್ತೆ, ಫಸ್ಟ್ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಹೋಗಿ ಅಂತ ಹೇಳ್ಬೇಕಾದ್ರೆ ಜೀವನ ಕೈ ಹಿಡ್ಕೋತಾಳೆ. ಅದು ಅವಳಿಗೆ ಸ್ವಲ್ಪ ಸೆಂಟಿಮೆಂಟಾಗಿ ಆಗುತ್ತೆ. ಅದಕ್ಕೆ ರಚನಾ ಹೇಳ್ತಾಳೆ, ಎಲ್ಲೂ ಹೋಗಲ್ಲ, ಬಟ್ಟೆ ಅಲ್ಲೇ ಇರುತ್ತೆ, ಟೆರೆಸ್ ಮೇಲೆ ಇರೋ ಬಟ್ಟೆ ಎಲ್ಲಿ ಹೋಗುತ್ತೆ, ಅಲ್ಲೇ ಇರುತ್ತೆ ತಾನೇ, ಫಸ್ಟು ಊಟ ಮಾಡಿಬಿಡಿ, ಆಮೇಲೆ ಬೇಕಾದ್ರೂ ಬಟ್ಟೆ ಎತ್ಕೊಂಬನ್ನಿ ಅಂತ ಜೀವಂಗೆ ಹೇಳ್ತಾಳೆ. ಅದಕ್ಕೆ ಬಾಲೋನ್ ಹೇಳ್ತಾನೆ, ಏನೋ ನಿಂದು ಹೊರಗೆ ಆಡ್ತಿದ್ಯಾ, ಬಾಯಿ ಮುಚ್ಕೊಂಡು ಊಟ ಮಾಡೋ, ಆಮೇಲೆ ಬೇಕಾದ್ರೂ ಹೋಗುವಂತೆ, ಯಾಕೆ ಅವ್ರು ಅಡುಗೆ ಮಾಡಿದಾರಲ್ಲ, ಅದಕ್ಕೆ ಹಿಂಗೆ ಆಡ್ತಾಯಿದೆಯಲ್ಲ, ಫಸ್ಟ್ ಊಟ ಮಾಡು, ಆಮೇಲೆ ಬಟ್ಟೆ ಎತ್ಕೊಂಬರುವೆ ಅಂತ ಬಾಲ ಬೈತಾನೆ. ಸರಿ ಜೀವ ಹೋಗ್ಬಿಟ್ಟು ನಾನು ಕೈಕಾಲು ತೊಳ್ಕೊಂಬರ್ತೀನಿ ಅಂತ ಹೋಗ್ತಾನೆ. ಬಾಲನು ಹೇಳ್ತಾನೆ, ನಾನು ಹೋಗ್ಬಿಟ್ಟು ಬೇಗ ಫ್ರೆಶ್ ಆಗಿ ಹಿಂಗೆ ಬಂದುಬಿಡ್ತೀನಿ, ನೀವು ಮಾಡಿರೋ ಅಡುಗೆ ಊಟ ಮಾಡಬೇಕು ಅಂತ ರಚನೆಗೆ ಹೇಳ್ತಾನೆ. ಇಲ್ಲಿ ವಿಧಿ ಅವ್ರ ಅಮ್ಮಂಗೆ, ಅಮ್ಮ ನೀನು ಅಮ್ಮನಾಗಿ ನಡ್ಕೊಂಡೆ ಅಮ್ಮ, ನೀನು ಮಾಡಿ ತುಂಬ ಖುಷಿ ಆಯಿತು ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ರಚನಾನು ನನ್ನ ಮಗಳೇ ಅಂತ ಅವಳು ಹೇಳ್ತಾಳೆ. ಆವಾಗ ತೇಜ ಬಂದು ಹೇಳ್ತಾನೆ, ನೀವು ಮಾಡ್ತಿರೋದು ಸರಿಯಲ್ಲ, ನಿಮ್ಮ ಜೀವನ ಅಂದರೆ ಏನೂ ಅಂತ ಗೊತ್ತಿಲ್ಲ, ಜೀವನದ ಜೊತೆ ಆಟ ಆಡ್ತಿದ್ದೀರಾ ಅಂತ ಬೈತಾನೆ. ಏನಾದರೂ ಮಾಡ್ಕೊಳ್ಳಿ, ನನಗಂತೂ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದೇ ವಿಧಿ ಮತ್ತು ಅವರ ಅಮ್ಮ ಖುಷಿ ಪಡ್ತಾರೆ. ಇಲ್ಲಿ ರಚನಾ ಜೀವಂಗೆ ಅಂತ ಅವ್ನ ಫೇವ್ರೇಟ್ ಆಗಿರೋ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿರ್ತಾಳೆ. ಆಲೂಗಡ್ಡೆ ಪಲ್ಯ ನೋಡಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ಇದು ಆಲೂಗಡ್ಡೆ ಪಲ್ಯನ ಏನು ಅಂತ. ಆಯಿತು ಸರಿ ಆಯ್ತು, ಚಪಾತಿಯಲ್ಲಿ ಅಂತ ಕೇಳ್ತಾನೆ. ಚಪಾತಿನ ಮೇಲ್ಗಡೆ ಒಣಗಾಕಿದ್ದೀವಿ ಅಂತ ಹೇಳ್ತಾಳೆ. ಒಣಗಾಕಿದ್ದೀರಾ ಅಂದ್ಬಿಟ್ಟು ಕೃಷ್ಣ ಹೋಗಿ ನಾನು ತೊಗೊಂಬರ್ತೀನಿ ಅಂತ ಹೋಗ್ತಾಳೆ ತೊಗೊಂಬರೋಕ್ಕೆ. ಚಪಾತಿನ ಒಣಗಾಕ್ತಾರ, ಏನೋ ಬಾಲ ಇದು ಚಪಾತಿನ ಒಣಗಾಕಿದಾರಂತೆ, ಏನು ಮಾಡ್ತಿದ್ದಾರೋ ಇವರು ಅಂತ ಅಂದಾಗ ಅವರು ಅವಾಗ ರಚನೆ ಹೇಳ್ತಾಳೆ, ಇಲ್ಲ ನೀವೇ ಹೇಳಿದ್ರಂತಲ್ಲ, ಚೂರು ತೆಳ್ಳಗಾದರೆ ಅದನ್ನು ತಟ್ಬಿಟ್ಟು ಬಿಸಿಲಿಗೆ ಒಣಗಾಕಿದ್ರೆ ಗಟ್ಟಿಯಾಗುತ್ತೆ ಅಂತ. ಅಯ್ಯೋ ಬಾಲ, ನಾನು ಹೇಳಿದ್ದು ಅವ್ರಿಗೆ ಅವತ್ತು ಸೊಂಡಿಗೆ ಮಾಡ್ಬೇಕಾರೆ ಹಾಕೋಕ್ಕೆ, ಇವ್ರು ನೋಡಿದ್ರೆ ಚಪಾತಿ ಹಾಕಿದಾರಲ್ಲ ಅಂತ ಬಾಲನ ಕಡೆ ನೋಡಿ ಬೈತಾನೆ. ಆಮೇಲೆ ರಚನಾ ಆಲೂಗಡ್ಡೆ ಪಲ್ಯ ಚಪಾತಿನ ನೋಡಿ ಜೀವಂಗೆ ಶಾಕ್ ಆಗುತ್ತೆ. ಆಮೇಲೆ ಸಾಂಬಾರಿಲ್ಲಿ ಅಂತ ಕೆಳಗೆ ತೊಗೊಂಬಂದು ಸಾಂಬಾರನ್ನ ರಚನೆ ಇಡ್ತಾಳೆ. ಆ ಸಾಂಬಾರು ನೋಡಿದ್ರೆ ಫುಲ್ ನೀರಾಗಿರುತ್ತೆ. ಆ ರಚನೆ ಕೇಳ್ತಾನೆ, ಏನು ಮಾಡಿದ್ರಿ ಅಂತ. ಇಲ್ಲ ಒಂಚೂರು ಗಟ್ಟಿ ಆಗೋಯ್ತು, ಅದಕ್ಕೆ ನೀರು ಹಾಕಿದೆ ಅಂತ. ಅದಕ್ಕೆ ಜೀವ 10 ಲೀಟ್ರ್ ನೀರು ಹಾಕಿದ್ರ ಅಂತ ಕೇಳ್ತಾನೆ. ರಚನೆ ಬಾಲಂಗೆ ಇಷ್ಟ ಆಗಿರೋ ತೊಗೊಂಬರ್ತೀನಿ ಅಂತ ರಚನೆ ಎದ್ದೋಗ್ತಾಳೆ. ಬಾಲಂಗೆ ಆಗಲೇ ಅವ್ನಿಗೆ ಊಟ ಮಾಡಿ ಬೇಡ ಅನ್ನೋ ಥರ ಬಾಯಿ ಬಿಟ್ಕೊಂಡು ನೋಡ್ತಿರ್ತಾನೆ. ಆವಾಗ ಜೀವ, ಊಟ ಮಾಡಪ್ಪ, ನೀನು ತಂಗಿ ಮಾಡಿರೋದು, ಊಟ ಮಾಡು, ನೀನು ಚೆನ್ನಾಗಿರೋ ಅಂತ ಬಾಲಂಗಿ ರೇಗಿಸ್ತಿರ್ತಾನೆ. ಹೋಗಿ ರಚನಾ ಕುಕ್ಕರ್ ಎತ್ಕೊಂಬರ್ತಾಳೆ. ಇದೇನು ಕುಕ್ಕರ್ ಎತ್ಕೊಂಬರ್ತಾಯಿದ್ದಾರೆ ಅಂತಂದರೆ, ಅಯ್ಯೋ ಬಿಸಿ ಅಲ್ವಾ, ಅದು ಆರೋಗ್ಬಿಡುತ್ತೆ ಅಂತ ನಾನು ಕುಕ್ಕರ್ ಎತ್ಕೊಂಬಂದೆ ಅಂತ ರಚನೆ ಹೇಳ್ತಾಳೆ. ಸರಿ ಆಯಿತು ಓಪನ್ ಮಾಡಿ ಅಂತ ಹೇಳಿದಾಗ ರಚನಾ ಕುಕ್ಕರ್ನ ಓಪನ್ ಮಾಡ್ತಾಳೆ. ಫುಲ್ ಎಲ್ರಿಗೂ ಕೆಮ್ಮು ಬರೋದಕ್ಕೆ ಶುರು ಆಗುತ್ತೆ. ಕೆಮ್ಮು ಬರೋದೇನಕ್ಕೆ ಅಂತಂದರೆ ರಚನಾ ಅದನ್ನು ನೀರೇ ಹಾಕ್ತಲೇ ಅಕ್ಕಿನ ಒಲೆ ಮೇಲೆ ಇಟ್ಟಿರ್ತಾಳೆ, ಅದೆಲ್ಲ ಸೀದ ಕಪ್ಪಾಗಿರುತ್ತೆ. ತೊಗೊಳಪ್ಪ ಬಾಲ, ತಗೋ, ನಿನ್ನ ತಂಗಿ ನಿಂಗೆ ಪ್ರೀತಿಯಿಂದ ಅಡುಗೆ ಮಾಡಿದ್ದಾಳೆ, ತಗೋ ಅಂತ ಹೇಳಿ ಅದನ್ನು ಬಡ್ಸೋಕ್ಕೆ ಹೋಗ್ತಾನೆ. ಅಕ್ಕಿನ ಬಡಿಸಿ ಅದಕ್ಕೆ ಅವಳು ಮಾಡಿರೋ ರಸಮ್ ಸಾಂಬಾರನ್ನ ಹಾಕಿ ಬಾಲಂಗೆ, ತಿನ್ನಪ್ಪ ಜೀವ ತಿನ್ನು. ಜೀವ ಹೇಳ್ತಾನೆ, ತಿನ್ನು ಬಾಲ, ತಿನ್ನಪ್ಪ, ನಿನ್ನ ತಂಗಿ ಮಾಡಿರೋದು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ, ತಿನ್ನು ಅಂತ ಹೇಳ್ತಾಳೆ. ಆಗ ಜೀವ ಏನು ಮಾಡ್ತಾನೆ, ತಟ್ಟೆಯಲ್ಲಿರೋ ಸೌತೆಕಾಯಿ ಮತ್ತು ಈರುಳ್ಳಿನ ತೊಗೊಂಡು, ಇದೇನಿದು ಸೌತೆಕಾಯಿನ ತುಂಬ ಡಿಸೈನಾಗಿ ಕಟ್ ಮಾಡಿದ್ರೆ, ತುಂಬ ಚೆನ್ನಾಗಿ ಕಟ್ ಮಾಡಿದ್ದೀರಾ ಅಂತ ರಚನೆಗೆ ಹೇಳ್ತಾನೆ. ಇಲ್ಲಿ
ರಚನ ಮನೇಲಿ ವಿಧಿ ಅವನ ಅಪ್ಪ ಅಮ್ಮ ಮತ್ತು ಅವನ ಚಿಕ್ಕಪ್ಪ ಎಲ್ಲರೂ ಕೂತ್ಕೊಂಡಿರ್ತಾರೆ ಊಟಕ್ಕೆ ಅಂತ. ಎಲ್ಲರೂ ಊಟ ಶುರು ಮಾಡ್ಕೊಂಡು ಮುಂಚೆ ಅತ್ತಿಗೆ ಇನ್ನೂ ಊಟ ಮಾಡಿಲ್ಲ ಅಂತ ಆರತಿ ಹೇಳ್ತಾಳೆ. ಆದರೆ 2 ದಿನದಿಂದ ಇವರು ಏನೂ ತಿಂದಿಲ್ಲ ಸರಿಯಾಗಿ, ಅವ್ರಿಗೆ ಊಟ ಕೊಡಬೇಕಂದಾಗ ನಾನು ಹೋಗಿ ಕೊಡೋಲ್ಲ ಅಂತ ತೇಜನೂ ಹೇಳ್ತಾನೆ, ಹಂಗೆ ಅವ್ನ ತಮ್ಮನೂ ಹೇಳ್ತಾನೆ. ಈಗ ಅದಕ್ಕೆ ಆರತಿ ಹೇಳ್ತಾನೆ ನಾನು ಹೋಗಿ ಕೊಡೋಲ್ಲ ಅಂತ. ವಿಧಿ ಹೇಳ್ತಾನೆ ನಾನು ಹೋಗಿ ದೊಡ್ಡಮ್ಮ ತುಂಬ ಸಿಟ್ಟು ಮಾಡ್ಕೊತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಚನಾ ಅಕ್ಕ ಬರ್ತಾಳೆ. ನಿಹಾರಿಕಾ ಬಂದು ನಾನು ಕೊಡ್ತೀನಿ ಊಟ ನನ್ನ ದೊಡ್ಡಮ್ಮಗೆ, ನನ್ನ ಮಾತು ಕೇಳ್ತಾರೆ ಅವರು, ನಾನು ತೊಗೊಂಡೋಗಿ ಕೊಟ್ಟರೆ ಊಟ ಮಾಡ್ತಾರೆ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾಳೆ. ಅದಕ್ಕೆ ವಿಧಿ ಕೇಳ್ತಾಳೆ, ನಿಜ ಹೇಳ್ತಿದ್ದೆ ನಿಹಾರಿಕಾ, ನೀನು ಊಟ ಕೊಡ್ತೀಯ ಅಂತ. ಕೊಡಿ ದೊಡ್ಡಮ್ಮ, ನಾನು ಹೋಗಿ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ತೇಜ ಹೇಳ್ತಾನೆ, ಇವಳು ಇವತ್ತು ಎಡಗಡೆನೇ ಇದ್ದಿದ್ದಾಳೆ, ಇವಳಿಗೆ ಏನೋ ಒಂದು ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆರತಿ ಅದನ್ನು ಕೇಳಿ ನಗ್ತಾ ಇರ್ತಾಳೆ. ಇಲ್ಲಿ ಬಾಲ ಮತ್ತು ರಚನಾ ತಪ್ಪು ಮಾಡಿರೋ ಥರ ನಿಂತಿರ್ತಾರೆ. ಯಾಕೆ ಅಂತ ನೋಡಿದ್ರೆ ಜೀವನ ಬಟ್ಟೆನ ತೂತು ಮಾಡಿ ಅದನ್ನು ಹಾಳು ಮಾಡಿರ್ತಾಳೆ ಬಟ್ಟೆ ಒಗೆಯೋಕೆ ಹೋಗಿ. ಅದಕ್ಕೆ ಬಾಲ ಕೇಳ್ತಾನೆ ರಚನೆಗೆ, ನೀವೇನು ಬಟ್ಟೆ ಒಗೆದ್ರಾ ಇಲ್ಲ ಅದನ್ನೇನು ಸಾರ್ಸ ಬಟ್ಟೆ ಅಂದ್ಕೊಂಡು ಅದನ್ನು ಒಗೆದು ಇದಾಕಿದ್ರಲ್ಲ, ಏನು ಮಾಡಿದ್ರಿ ಅಂತ ನಲ್ಲಿ ಕೇಳ್ತಾನೆ. ಆಮೇಲೆ ಇನ್ನೊಂದು ಬಟ್ಟೆನ ಜೀವ ತೆಗೆದು ತೋರಿಸ್ತಾನೆ. ಅದು ನೋಡಿದ್ರೆ ಕೈ ತೋಳನೇ ಅರ್ಧ ಹಾಕಿರ್ತಾಳೆ. ಅವನಿಗೆ ಸಿಟ್ಟೇ ಬರುತ್ತೆ. ಆವಾಗ ಜೀವ ಕೇಳ್ತಾನೆ, ನಿಮಗೆಲ್ಲ ಇದನ್ನು ಮಾಡಿ ಅಂತ ಹೇಳಿದವ್ರು ಯಾರು, ನಿಮ್ಗೆ ನಾನು ಹೇಳಿದ್ದು ನಾ ಮಾಡೋಕ್ಕೆ, ನಿಮ್ಗೆ ಯಾರು ಇದನ್ನೆಲ್ಲ ಮಾಡೋಕ್ಕೆ ಹೇಳಿದ್ದು ಅಂತ ಕೇಳಿದಾಗ ರಚನಾ 2 ಕೈನ ಒಂದು ಕೃಷ್ಣನ ಕಡೆ ಒಂದು ಬಾಲನ ಕಡೆ ತೋರಿಸ್ತಾಳೆ. ಜೀವಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಬಾಲನ ಮೇಲೆ. ಅವನೇನು ಮಾಡ್ತಾನೆ ಅನ್ನೋದನ್ನ ಮುಂದೆ ನೋಡಬೇಕಾಗತ್ತೆ. ಇಲ್ಲಿ ನಿಹಾರಿಕಾ ಊಟ ತೊಗೊಂಡು ದೊಡ್ಡಮ್ಮನ ಹತ್ರ ಬರ್ತಾಳೆ. ದೊಡ್ಡಮ್ಮ ಬಾಗಿಲು ತೆಗಿಟಿ, ದೊಡ್ಡಮ್ಮ ನೀವೇನು ಹೇಳಿದ್ರು ನಾನು ಮಾಡ್ತೀನಿ, ಫಸ್ಟು ಊಟ ಮಾಡಿ ದೊಡ್ಡಮ್ಮ ಅಂತ ಹೇಳ್ತಾಳೆ. ಅದನ್ನೇ ಅವ್ರು ವಜ್ಜೇಶ್ವರಿ ಬಾಗಿಲು ತೆಗಿಯಲ್ಲ. ನಿಹಾರಿಕಾ, ದೊಡ್ಡಮ್ಮ ನೀವೇನು ತಲೆ ಕೆಡಿಸ್ಬಿಡಿ, ನಾನಿದ್ದೀನಿ ಬನ್ನಿ ಬಾಗಿಲು ತೆಗಿರಿ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡು ಹೋಗುವಂಥ ಪಾಟ್ ತೆಗೆದು ಡೋರಿಗೆ ಹೊಡಿತಾಳೆ. ಆಗ ನಿಹಾರಿಕಾ ಎದುರ್ಕೊಂಡು ಹಿಂದೆ ಬಂದುಬಿಡ್ತಾಳೆ. ಇಲ್ಲಿ ಜೀವ ಏನು ಮಾಡ್ತಾನೆ, ಅವರಿಬ್ಬರನ್ನು ಕೆಳಗೆ ಮಂಡಿ ಊರಿನಲ್ಲಿ ಕೂರಿಸಿ, ನಾನು ಬೇಡದೆಲ್ಲ ಕೆಲಸ ಅವ್ರು ಎಲ್ಲರ ಕಂಡ್ರೆ ನಿಮ್ಗೇನು ತಲೆಯಲ್ಲಿ ಬುದ್ಧಿ ಇಲ್ಲ, ಈ ದಡ್ರ ಮಾತನ್ನು ಕೇಳ್ಕೊಂಡು ನೀವು ಅಡುಗೆ ಮತ್ತು ಬಟ್ಟೆ ಒಗೆಯೋಕೆ ಹೋಗಿದ್ರಲ್ಲ, ನಿಮಗೇನು ಅನ್ಸಲ್ವಾ, ನಿಮ್ಗೆ ಯಾರು ಹಿಂಗೆ ಮಾಡೋಕ್ಕೆ ಹೇಳಿದ್ದು ಅಂತ ಜೀವ ಕೇಳ್ತಾನೆ. ಅದಕ್ಕೆ ರಚನೆ ಹೇಳ್ತಾಳೆ, ಒಂದು ಗಾದೆನ ಹೇಳ್ತಾಳೆ. ಆ ಗಾದೆನ ಬಾಲ ಹೇಳಿರ್ತಾನೆ ಕೃಷ್ಣಂಗೆ. ಆ ಕೃಷ್ಣ ಬಾಲ ಹೇಳಿ ಅವನಿಗೆ ಜೀವ ಹೇಳಿದಾಗ ಅವ್ನ ಜೀವನ ಗೊತ್ತಾಗುತ್ತೆ ಇದೆಲ್ಲ ಬಾಲಂದೆ ಕೆಲಸ ಅಂತ. ಆಗ ಅವನು, ನೀವೇನು ಮಾಡಬೇಡಿ, ನೀವುಗಳು ಹಿಂಗೆ ಕೂತೀರಿ, ನಾನೇ ಹೋಗಿ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾನೆ. ಅದನ್ನು ಬಾಲ ಮತ್ತು ಕೃಷ್ಣ ಇಬ್ಬರು ಸಪ್ಪೆ ಮುಖ ಹಾಕ್ಕೊಂಡು ಅದನ್ನು ನೋಡ್ತಾ ಕೂತಿರ್ತಾರೆ. ಮುಂದೇನಾಗುತ್ತೆ ನೋಡೋಣ.